ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಚಾನಲ್. ಇವತ್ತು ನಾವು ಹಾಗಲಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಹಾಗಲಕಾಯಲ್ಲಿ ಸಾಂಬಾರು ನೋಡಿರ್ತೀರ, ಹಾಗಲಕಾಯಿ ಹುಳಿ, ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಮಸಾಲೆ ನೋಡಿರ್ತೀರ, ಹಾಗಲಕಾಯಿ ಪಕೋಡ, ಹಾಗಲಕಾಯಿ ಉಪ್ಪಿನಕಾಯಿ ಎಲ್ಲ ನೋಡಿರ್ತೀರ ಫ್ರೆಂಡ್ಸ್. ಬಟ್ ಹಾಗಲಕಾಯಿ ಗೊಜ್ಜು ಇದು ತುಂಬ ಟೇಸ್ಟಿಯಾಗಿರುತ್ತೆ, ಒಂಚೂರು ಕಹಿ ಇರೋದಿಲ್ಲ ಫ್ರೆಂಡ್ಸ್. ಮೊದಲು ಹಾಗಲಕಾಯಿ ಕಟ್ ಮಾಡ್ಕೊಳ್ಳಿ. ಈ ಥರ ಹಾಗಲಕಾಯಿ ಎಲ್ಲ ಬೀಜ ತೆಗೆದುಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬರಬೇಕಷ್ಟೇ ಫ್ರೆಂಡ್ಸ್. ಒಂಚೂರು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸ್ಕೊಳ್ಳಿ. ನೋಡಿ, ಅಷ್ಟು ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಒಂದು 2 ಈರುಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಚ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಳ್ಳಿ, ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮತ್ತು ಗಸಗಸೆ, ಚಕ್ಕೆ, ಲವಂಗ ಅದು ಡ್ರೈ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ರುಬ್ಬೋ ಅಷ್ಟಿಲ್ಲ, ಡ್ರೈ ಪೌಡ್ರು ಎಲ್ಲ ಜಜ್ಕೊಳ್ಳೋದು ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಗಸಗಸೆ, ಚಕ್ಕೆ, ಲವಂಗ 3 ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಹುಣಸೆಹಣ್ಣಂತೂ ಮೊದಲೇ ನೆನೆಸ್ಕೋಬೇಕು. ಅದು ಪೌಡ್ರ್ ಆದಮೇಲೆ ತೆಗೆದುಬಿಟ್ಟು ಹಸಿ ಕೊಬ್ಬರಿ ಫ್ರೆಂಡ್ಸ್, ಹಸಿ ಕೊಬ್ಬರಿ ಒಂಚೂರು ಜಜ್ಕೋಬೇಕು. ಇದಕ್ಕೇನು 5-6 ಐಟಮ್ ಅಷ್ಟೇ ಫ್ರೆಂಡ್ಸ್. ಗಸಗಸೆ, ಚಕ್ಕೆ, ಲವಂಗ, ಹಸಿ ಕೊಬ್ಬರಿ. ನಾವು ತೆಂಗಿನಕಾಯಿ ಫ್ರೆಶ್ಶಾಗಿ ಹೊಡಿತಾ ಇದ್ದೀವಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಲ್ಲ ಒಂದು 2-3 ದಿವಸ ಹೊಡೆದು ಫ್ರಿಜ್ಜಲ್ಲಿ ಮಡಗಿರ್ತೀವಿ, ಅದನ್ನೇ ಹಾಕಿದ್ರೂ ಪರವಾಗಿಲ್ಲ. ಹಸಿ ಕೊಬ್ಬರಿನೇ ಟೇಸ್ಟು, ಒಣ ಕೊಬ್ಬರಿ ಹಾಕಬಾರ್ದು. ನೋಡಿ, ಆ ಥರ ಚೆನ್ನಾಗಿ ಜಜ್ಕೋಬೇಕು ಹಸಿ ಕೊಬ್ಬರಿ ನುಣ್ಣಗೆ ಜಜ್ಕೋಬೇಕು. ರುಬ್ಬೋದಿಲ್ಲ ಫ್ರೆಂಡ್ಸ್, ರುಬ್ಬೋದಿಲ್ಲ, ಇದನ್ನು ಜಜ್ಜಿಬಿಟ್ಟು ಹಾಕೋದಷ್ಟೇ. ಒಳ್ಳೆ ಚಿತ್ರಾನ್ನದ ಗೊಜ್ಜು ಟೇಸ್ಟ್ ಬರುತ್ತೆ. ಚೆನ್ನಾಗಿ ನುಣ್ಣಗೆ ಜಜ್ಕೋಬೇಕು. ಎಂಥವರು ಇದನ್ನು ಮಾಡಿದ್ರೆ ಎಂಥವರು ತಿಂತಾರೆ, ಒಂಚೂರು ಕಹಿ ಇರೋದಿಲ್ಲ. ಚಿಕ್ಕ ಮಕ್ಕಳು ಸಹ ತಿಂತಾರೆ, ಆರೋಗ್ಯಕ್ಕೆ ಶುಗರ್ ಇರೋದು ತುಂಬ ಒಳ್ಳೆಯದು. ನೋಡಿ, ಇದಕ್ಕೊಂಚೂರು ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲಿರೋ ಐಟಮ್ಸು ಎಕ್ಸ್ಟ್ರಾ ಏನು ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು ಅನ್ನೋದೇನಿಲ್ಲ. ನೋಡಿ, ಹಸಿ ಕೊಬ್ಬರಿ ನುಣ್ಣಗಾಯಿತು. ಈಗ ಅದ್ರ ಜೊತೆ ಒಂಚೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಬಾರ್ದು, ಒಂಚೂರು ಒಂದು 10 ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಫುಲ್ ಜಜ್ಕೋಬೇಕು. ನೋಡಿ, ಗಸಗಸೆ, ಚಕ್ಕೆ, ಲವಂಗ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಆಯಿತು. ಈಗ ಹಸಿ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು, ಅಂದರೆ ಗರಿ ಅಂತಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಮೇಲೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ, ಫ್ರೈ ಆಗಿರಲ್ಲ. ನೋಡಿ, ಈಗ ಚೆನ್ನಾಗಿ ಸ್ವಲ್ಪ ಕಚ್ಚಪಚ ನುಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ಅದು ಕಟ್ಟಿಗೆ ಅಂಥದ್ದು ಇರುತ್ತಲ್ಲ, ಒಣ್ಕೋಲು, ಅದರಿಂದ. ನೋಡಿ, ಹುಣಸೆಹಣ್ಣು ಆಗಿ ನೆನೆಸ್ಕೊಂಡಿದ್ದೀವಲ್ಲ, ಅದನ್ನೀಗ ಚೆನ್ನಾಗಿ ಇಸಿಕ್ಬಿಟ್ಟು, ನೋಡಿ, ಒಂದು ದೊಡ್ಡ ಬೌಲಲ್ಲಾದರೂ ಮಾಡ್ಕೋಬೋದು. ಈ ಒರಳಲ್ಲೆಲ್ಲ ಜಜ್ಜಿರ್ತೀವಲ್ಲ, ಅದು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ, ಅದಕ್ಕೆ ಹುಣಸೆಹಣ್ಣು ಅದರಲ್ಲೇ ಕೈಯಿಂದೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ಎಲ್ಲ ತೆಗಿತಾಯಿದ್ದೀವಿ. ಒಂದು ಸರ್ತಿ ಕಿವುಚ್ಕೊಂಡು ತೆಗೆದ್ಬಿಟ್ಟು ಮತ್ತು ಅದರಲ್ಲಿ ಇನ್ನೂ ಒಂಚೂರು ಹುಳಿ ಇರುತ್ತೆ, ಅದರಿಂದ ಮತ್ತೆ ನೀರು ಹಾಕಿ ಮತ್ತೆ ಚೆನ್ನಾಗಿ ಕಿವುಚ್ಕೋಬೇಕು. ಆಗ ಹುಳಿ ಕ್ಲೀನಾಗಿ ಬರುತ್ತೆ. ಅದು ಹುಣಸೆಹಣ್ಣು ಯಾವಾಗಿದ್ದರೂ ನೈಟ್ ನೆನೆಸ್ಬೇಕು. ಬೆಳಗ್ಗೆ ನೆನೆಸೋದಕ್ಕಿಂತ ನೈಟ್ ನೆನೆಸಿದ್ರೆ ನಾವು ಡಬಲ್ ಆಗುತ್ತೆ ಹುಣಸೆಹಣ್ಣು. ಬೆಳಗ್ಗೆ ಆದರೆ ಜಾಸ್ತಿ ಹಾಕ್ಬೇಕು ಹುಣಸೆಹಣ್ಣು. ಅದೇ ನೈಟ್ ನೆನೆಸಿದ್ರೆ ಚೆನ್ನಾಗಿ ನೆಂದು ಡಬಲ್ ಆಗುತ್ತೆ ಹುಣಸೆಹಣ್ಣು. ನಾವು ಏನು ಅಡುಗೆ ಮಾಡೋದು ನೈಟೇ ನೆನೆಸ್ಬಿಡ್ತೀವಿ. ನೈಟ್ ಇಲ್ಲ ಅಂದರೂ ಒಂದು 2-3 ಅವರ್ಸ್ ನೆನೆಸಿದ್ರೆ ಸಾಕು. ನೋಡಿ, ಚೆನ್ನಾಗಿ ಕಿವುಚ್ಕೊಂಡು 2 ಸರ್ತಿ ಕಿವುಚ್ಕೊಂಡ್ವಿ. ಅದರಲ್ಲಿರೋ ಹುಳಿ ಎಲ್ಲ ಬಂದುಬಿಟ್ಟು ಅಲ್ಲಿ ಬರೀ ಸಿಪ್ಪೆ ಇದೆ ಅಷ್ಟೇ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಸಿಪ್ಪೆ ಇದೆ ಅಷ್ಟೇ. ಆ ಥರ ಚೆನ್ನಾಗಿ. ಈಗ ಒಂದು ಉಂಡೆ ಬೆಲ್ಲ ಅದಕ್ಕೆ ಹಾಕ್ತಾಯಿದ್ದೀವಿ, ಮತ್ತು ಒಂಚೂರು ಕಲ್ಲುಪ್ಪು ಅದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಕರಗುತ್ತೆ. ನೋಡಿ, ಗಸಗಸೆ, ಚಕ್ಕೆ, ಲವಂಗ ಪೌಡ್ರು, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಪೇಸ್ಟು, ಕಡಲೆಬೀಜ ಪೌಡ್ರಿದ್ದು ನೋ ಪ್ರಾಬ್ಲಮ್. ಈಗ ಧನಿಯಾ 1 ಸ್ಪೂನ್ ಹಾಕಿದ್ರೆ ಸಾಕು. ಈಗ ಆಗಲೇ ಕುದಿಸ್ಕೊಂಡಿದ್ವಲ್ಲ ಹಾಗಲಕಾಯಿ ಎಲ್ಲ ಸಪ್ರೇಟ್ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಈಗ ಬಾಣಲಿಗೆ ಒಂಚೂರು ಎಣ್ಣೆಗೆ ಒಂಚೂರು ಸಾಸಿವೆ. ಎಣ್ಣೆನ ಜಾಸ್ತಿ ಹಾಕೋಷ್ಟಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಹಾಗಲಕಾಯಿ ನೀರೆಲ್ಲ ಬಗ್ಗಿಸ್ಕೊಂಡು ಹಾಗಲಕಾಯಿ ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಅದು ಫಸ್ಟಿಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಕಹಿ ಎಲ್ಲ ಹೊಟ್ಟೋಗುತ್ತೆ. ನೋಡಿ, ಚಿಟಪಟ ಅಂತ ಇದೆ. ಏನಿದೆ, ಸಾಸಿವೆ ಚಿಟಪಟ ಅಂದರೆ ಸ್ಮೆಲ್ ಚೆನ್ನಾಗಿರೋದು. ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ. ಒಂಚೂರು ಫ್ರೈ ಆಗಿದ ತಕ್ಷಣ ಹಾಗಲಕಾಯಿ ಹಾಕಬೇಕು. ಕರಿಬೇವು ಸೊಪ್ಪು 3 ಹಾಕಿದ್ದೀವಿ. ನೋಡಿ, ಈಗ ಹಾಗಲಕಾಯಿ ಹಾಕ್ತಾಯಿದ್ದೀವಿ. ಆಗಲೇ ನೀರಲ್ಲಿ ಒಂದು ಕುದಿ ಬಂತಲ್ಲ,
ಅದೇ ಹಾಗಲಕಾಯಿ ನೀರು ಬಗ್ಗಿಸ್ಕೊಂಡು ಇಟ್ಕೊಂಡಿದ್ವಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಹಿ ಎಲ್ಲ ಹೊಟ್ಟೋಗುತ್ತೆ. ಎಷ್ಟು ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ಇನ್ನು ಕೆಲವರು ಹಾಗಲಕಾಯಿ ಕಹಿಗೋಸ್ಕರ ನೀರಲ್ಲಿ ಕುದಿಸ್ಬೇಕಾದ್ರೆ ಒಂಚೂರು ರಾಗಿ ಹಿಟ್ಟು, ಅರಶಿನದ ಪುಡಿ, ಒಂಚೂರು ಉಪ್ಪು ಹಾಕಿ ಕುದಿಸ್ತಾರೆ. ಕೆಲವರು ಹುಣಸೆಹಣ್ಣು ಹಾಕಿ ಕುದಿಸ್ತಾರೆ. ನೋಡಿ, ಆಗಲೇ ಹುಣಸೆಹಣ್ಣು ಕಿವುಚ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣೆಲ್ಲ ಹಾಕ್ಬೇಕೀಗ. ಎಣ್ಣೆಲಿ ಚೆನ್ನಾಗಿ ಹಾಗಲಕಾಯಿ ಎಲ್ಲ ಫ್ರೈ ಆದಮೇಲೆ ಹುಣಸೆಹಣ್ಣು ಬೆಲ್ಲನೂ ಹಾಕಿರ್ತೀವಿ ಕರ್ಗೋದಕ್ಕೆ, ಕಲ್ಲುಪ್ಪು ಹಾಕಿದ್ದೀವಿ. ಎಲ್ಲನೂ ಹಾಕಿ ಸ್ವಲ್ಪ ಆ ಹುಳಿ ಎಲ್ಲ ಹಾಗಲಕಾಯಿ ಹಿಡಿಬೇಕು. ಅಷ್ಟೊತ್ತರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈಗ ಚೆನ್ನಾಗಿ ಒಂಚೂರು ಅರಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಒಂದು ಹುಕ್ಕು ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹುಳಿ ಹಿಡಿಬೇಕಲ್ಲ, ಅದಕ್ಕೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಆಗಲೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಗಸಗಸೆ, ಚಕ್ಕೆ, ಲವಂಗ, ಹಸಿ ಕೊಬ್ಬರಿ, ಅವು 3 ಮಾತ್ರ ಹಾಕಬೇಕು. ಆಗಲೇ ಕಟ್ ಮಾಡಿರೋ 2 ಈರುಳ್ಳಿಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ವಿ, ಇನ್ನು ಸ್ವಲ್ಪ ಹಂಗೆ ಇಟ್ಟಿದ್ವಿ. ಯಾಕಂದರೆ ಅದು ಚೆನ್ನಾಗಿ ಬೆಂದೋದ್ರೆ ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ನೋಡಿ, ಕಡಲೆಬೀಜ ಪೌಡ್ರ್ ಹಾಕಿದ್ವಿ. ಫೈನಲಿ ಮುಗೀತು. ವಾವ್, ನೋಡಿ ಎಷ್ಟು ಎಮ್ಮೆ ಇದೆ. ಚಪಾತಿಗೆ, ರೈಸ್ಗೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಇಳಿಸ್ಬೇಕಾದ್ರೆ ಕಡಲೆಬೀಜ ಪುಡಿ ಹಾಕ್ಬಿಟ್ಟು ಇಳಿಸ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.